ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಅಂದರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೆ, ಹಾಗೆಯೇ ಇದೆ ಅಂದ್ಕೊತೀನಿ. ಸೊ ಅದರಿಂದ ನಾನಿವತ್ತು ನಿಮ್ಮ ಕಣ್ಣು ಮುಂದೆ ನಾನು ಬಂದು ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ಕೆಲವೊಂದು ಟೈಮಲ್ಲಿ ನಾವು ತುಂಬ ಕಷ್ಟ ಆದಾಗ ಇಲ್ಲ ತುಂಬ ಬೇಜಾರಾದಾಗ ಮನಸ್ಸಿಗೆ ನೋವಾದಾಗ ನಾವು ಇದನ್ನೇ ಹೇಳ್ಕೊಳೋದೇನಂತ ಹೇಳಿದ್ರೆ, ಸಾಕಪ್ಪ ಜೀವ ತೆಗೆದ್ಬಿಡು ದೇವರೇ, ಸಾಕು ನನಗೆ ಸಾವು ಕೊಡು ಅಂತ ಹೇಳಿ. ಆ ಸಾವು ನಮ್ಮ ಹತ್ರ ಬಂದಾಗ ಆವಾಗ ಗೊತ್ತಾಗುತ್ತೆ ಸಾವು ಎಷ್ಟೊಂದು ಭಯಾನಕವಾಗಿರುತ್ತೆ, ಹಾಗೆಯೇ ಎಷ್ಟೊಂದು ಭಯ ಹುಟ್ಟಿಸುತ್ತೆ ಅಂತ ಹೇಳಿ. ನಾನು ಕೂಡ ಸಾಕಷ್ಟು ಬಾರಿ ನಾನು ಅಂದ್ಕೊಂಡಿದ್ದೀನಿ, ಸಾಕು ಈ ಕಷ್ಟ ಆಗಲ್ಲ, ಸತ್ತರೆ ಸಾಕಪ್ಪ, ಸಾವು ಕೊಡು ಸಾಕಪ್ಪ ಅಂತ ಹೇಳಿ ನಾನು ಕೇಳ್ಕೊಂಡಿದ್ದೀನಿ. ಅದು ಹತ್ರ ಬಂದಾಗಲೇ ಗೊತ್ತಾಗಿರೋದು ಸಾವು ಎಷ್ಟು ಭಯಾನಕವಾಗಿರುತ್ತೆ ಅಂತ ಹೇಳಿ. ಯಾರನ್ನು ಇನ್ನು ಮುಂದೆ ದೇವ್ರ ಹತ್ರ ಎಲ್ಲರೂ ಕೇಳ್ಕೊತಾರೆ, ನಾನು ದೇವ್ರ ಹತ್ರ ಕೇಳ್ಕೊಳೋದಿಷ್ಟೇ, ಎಷ್ಟೇ ಕಷ್ಟ ಬರಲಿ ಆರೋಗ್ಯ ಕೊಡು, ದುಡ್ಕೊತಿನ್ನೋ ಶಕ್ತಿ ಕೊಡು ಅಂತ ಹೇಳಿ. ಸಾವು ಬಂದಾಗಲೇ ಸಾವು ಬರಲಿ ಅನಿಸುತ್ತೆ. ಇವಾಗ ನಾನು ಬೆಳಗ್ಗೆ ಎದ್ದೆ, ನನಗೆ ರಾತ್ರಿಯಿಂದನೇ ಮೊನ್ನೆ ಅಂದರೆ 2 ಡೇಸ್ ಆಯಿತು. ಹೇಳ್ಕೊಳಕ್ಕೆ ಕಷ್ಟ ಆಗುತ್ತೆ ನನಗೆ. ಅಷ್ಟೊಂದು ಒಂಥರ ಹೊಟ್ಟೆ ನೋವು ಅಂದರೆ ರಾತ್ರಿಯಿಂದನೇ ನನಗೆ ಹೊಟ್ಟೆ ನೋವು ಇತ್ತು, ತುಂಬಾ ಹೊಟ್ಟೆ ಸೋಮವಾರದಿಂದನೇ ಹೊಟ್ಟೆ ನೋವು ಇತ್ತು. ಲೈಟಾಗೇ ಇತ್ತು, ಮತ್ತು ಹೀಟಿಗೇನೋ ಅಂದ್ಕೊಂಡು ನಾವು ಸುಮ್ಮನೆ ಆದ್ವಿ. ಮತ್ತು ಮಂಗಳವಾರನೂ ಹೊಟ್ಟೆ ನೋವು ಕಮ್ಮಿನೇ ಆಗಿಲ್ಲ. ಸರಿ, ಚಿಕ್ಕ ಮಗನಿಗೆ ಲೀವ್ ಇತ್ತು, ಅವನಿಗೆ ಮಾರ್ನಿಂಗು ಮಂಗಳವಾರ ಎಳ್ನೀರು ತಗೊಬರಕ್ಕೆ ಹೇಳಿದರು ನಮ್ಮ ಮನೆಯವರು. ಮನೇಲಿ ಇರ್ತೀಯಾ, ನಿನ್ನ ಮಮ್ಮಿಗೆ ಎಳ್ನೀರು ತಗೊಬಂದು ಕೊಡು ಸ್ವಲ್ಪ ಅಂತ ಹೇಳಿದರು. ಸರಿ, ನಾನು ಎದ್ದೆ, ಅವನು ಎಳ್ನೀರು ತೊಗೊಂಡು ಬರ್ಲಿಕ್ಕೆ ಹೋದ. ನಾನು ಎದ್ದುಬಿಟ್ಟು ಬ್ರಷ್ ಮಾಡ್ತಾಯಿದ್ದೆ. ಸ್ವೀಟಿನೂ ನನ್ನ ಕಾಲ ಹತ್ರನೇ ಇದ್ಲು, ನಾನು ಬ್ರಷ್ ಮಾಡ್ತಾಯಿದ್ದೆ. ಮಾಡ್ತಿದ್ದಾಗೇ ಬ್ರಷ್ ಮಾಡಾಯಿತು, ನಾನು ಬಾಯಿಗೆ ನೀರು ಹಾಕಿ ಬಾಯಿ ಮುಕ್ಕಳಿಸೋಣ ಅಂದ್ಬಿಟ್ಟು ಮುಕ್ಕಳಿಸ್ತಾ ಇರುವಾಗ ನನಗೇನೋ ಇಲ್ಲಿ ಹಗ್ಗ ಥರ ಆಯಿತು. ಎಷ್ಟು ಹಗ್ಗ ಥರನೇ ಒಳಗಡೆ ಏನೋ ದಾರ ಥರ ಆಗ್ತಾಯಿದೆ, ದಾರ ಥರ ಫೀಲ್ ಆಗ್ತಾಯಿದೆ ನನಗೆ. ಮಾತಾಡೋಕ್ಕೆ ಬರ್ತಾ ಇಲ್ಲ. ಅವತ್ತೇ ನೋಡಿ, ನಾನು ಯಾವತ್ತೂ ಟಿ ವಿ ಸೌಂಡು ಆ ಥರ ಎಲ್ಲ ಜಾಸ್ತಿ ಕೊಡಲ್ಲ. ಅವತ್ತು ಸಾಂಗ್ ಹಾಕ್ಕೊಂಡು ಟಿ ವಿ ಸೌಂಡ್ ಜಾಸ್ತಿ ಕೊಟ್ಕೊಂಡಿದ್ದೀನಿ. ಆಮೇಲೆ ಫೋನು ಸೈಲೆಂಟ್ ಮಾಡ್ಕೊಂಡಿದ್ದೀನಿ. ಫೋನ್ ಸೈಲೆಂಟಾಗಿ ಇದೆ, ರಾತ್ರಿಯೆಲ್ಲ ಯಾರು ಫೋನ್ ಮಾಡ್ತಾರಲ್ಲ ಅಂತ ಸೈಲೆಂಟಾಗಿ ಇಟ್ಟಿರ್ತೀನಿ ರಾತ್ರಿ. ಅದನ್ನು ಮತ್ತೆ ಮ್ಯೂಟ್ ತೆಗೆಯೋದೇ ಆಗಿಲ್ಲ, ಯಾರೂ ಫೋನು ಮಾಡಿಲ್ಲ. ಬಾಗಿಲು ಕೂಡ ಲಾಕ್ ಮಾಡ್ಕೊಂಡಿದ್ದೀನಿ. ಅದೆಷ್ಟು ಹಗ್ಗ ಥರ ಆಗಿದೆ ಅಂತ ಹೇಳಿದ್ರೆ, ನನಗೆ ಉಸಿರು ಮೇಲೂ ಬರ್ತಾಯಿಲ್ಲ, ಉಸಿರು ಎಳ್ಕೊಳಕ್ಕೂ ಆಗ್ತಾಯಿಲ್ಲ. ಬ್ರಷ್ ಮಾಡಾಯಿತು ಎಲ್ಲ, ಏನೋ ಒಂಥರ ಹಗ್ಗ ಥರ ಅಂದರೆ ಗಟ್ಟಿಯಾಗಿ ಒತ್ತಿ ಹಿಡ್ಕೊತಾರಲ್ವ, ಆ ಥರ ಫೀಲು. ಉಸಿರು ಬರ್ತಾಯಿಲ್ಲ, ಯಾರಿಗೂ ಕರೆಯೋಕ್ಕೆ ಬರ್ತಾಯಿಲ್ಲ, ಸೌಂಡು ಬರ್ತಾನೇ ಇಲ್ಲ ಹೊರಗಡೆ. ನನಗಿಷ್ಟು ಫ್ಲಾಶ್ ಆಗ್ತಾಯಿಲ್ಲ, ಡೋರ್ ತೆಗಿಯೋಣ, ಹೊರಗಡೆ ಹೋಗೋಣ, ನನಗೆ ಏನು ಅನ್ನಿಸ್ತಾನೇ ಇಲ್ಲ. ನಾನು ಗೋಡೆನೆಲ್ಲ ಬಡ್ಕೊಂಡು ಈ ಥರ ಬಡ್ದ್ಬಿಟ್ಟು ದೇವರೇ ನನ್ನನ್ನು ಬಿಟ್ಬಿಡು ಅಂತ ಕೇಳ್ಕೊತಾ ಇದ್ದೀನಿ ಮನಸ್ಸಲ್ಲೇ. ಆದರೆ ಹೊರಗಡೆ ಮಾತು ಬರ್ತಾಯಿಲ್ಲ. ಆಮೇಲೆ ಹೇಗೋ ನಾನು ಚಿಕ್ಕ ಮಗನಿಗೆ ಒಂದು 10 ಸರಿ ಕಾಲ್ ಮಾಡ್ತಾಯಿದ್ದೀನಿ, ಫ್ರೆಂಡ್ಸ್ ಕಾಲ್ ಎತ್ತುತ್ತಾ ಇಲ್ಲ. 10 ಸರಿ, ಎಷ್ಟು ಸರಿ, ಒಂದು ಸರಿ ಅವನಿಗೆ ನಾವು ಸೋನು ಅಂತ ಕರಿತೀವಿ, ನನ್ನ ಮನಸ್ಸೊಳಗಿಂದ ಮಾತು, ಸೋನು ಫೋನ್ ರಿಸೀವ್ ಮಾಡು ಸೋನು ಅಂತ ನಾನು ಎಷ್ಟು ಮನಸ್ಸೊಳಗಡೆಯಿಂದ ಬಡ್ಕೊಂಡು ಫೋನು ಮಾಡ್ತಾಯಿದ್ದೀನಿ. ಅವ್ನು ಫೋನ್ ಎತ್ತತಾನೇ ಇಲ್ಲ.
ಗೋಡೆ ಬಡ್ಕೊಂಡು ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ, ದೇವರೇ ನನ್ನ ಗಂಡಗೋಸ್ಕರ ನನ್ನನ್ನು ಬಿಟ್ಬಿಡು ಪ್ಲೀಸ್ ದೇವರೇ, ಬಿಟ್ಬಿಡು ಅಂತ ಕೇಳ್ಕೊತಾನೇ ಇದ್ದೀನಿ. ಆಮೇಲೆ ಒಂದು ಕಾಲ್ ರಿಂಗ್ ಮಾಡ್ತಾಯಿದ್ದೀನಿ, ಗೋಡೆ ಬಡ್ಕೊತಾ ಇದ್ದೀನಿ, ಉಸಿರು ಬರ್ತಾಯಿಲ್ಲ, ಆ ಕಡೆ ಈ ಕಡೆ ಬಡ್ದಾಡ್ಕೊತಾ ಇದ್ದೀನಿ. ಸ್ವೀಟಿ ಬೇರೆ ಕಾಲಲ್ಲಿದೆ. ಅವತ್ತಿನ ದಿವಸ ನೆನೆಸ್ಕೊಂಡ್ರೆ ಯಾಕೆ ಈ ಥರ ಎಲ್ಲ ಆಗುತ್ತೆ ಅನಿಸ್ಬಿಡುತ್ತೆ. ಬಡ್ದು ನನಗೆ ಏನೋ ಒಂಥರ ಅಯ್ಯೋ ಆಯಿತು ನನ್ನ ಕತೆ ಮುಗೀತಪ್ಪ ಅಂದ್ಕೊಂಡೆ. ಅಷ್ಟೊತ್ತಲೇ ಅವ್ನು ಫೋನ್ ಎತ್ತಿದ ತಕ್ಷಣ ಒಂದೇ ಕ್ಷಣದಲ್ಲಿ ಅದು ಯಾವ ಥರ ಒಂದು ಧ್ವನಿ ಏನಂತ ಗೊತ್ತಿಲ್ಲ, ಆ ಥರ ಹೇಳಿಬಿಟ್ಟೆ. ಸೋನು ಫೋನ್ ಎತ್ತೋ, ಅವನು ಹೇಳು ಮಮ್ಮಿ ಅಂತ ಇದ್ದಾನೆ. ನಿಜವಾಗ್ಲೂ ಫ್ರೆಂಡ್ಸ್, ಅದು ಫೀಲ್ ಅವತ್ತಾಗಿರೋದು ನನಗೆ ಹೆಂಗೆ ಅನಿಸಿದೆ ಅಂತ ಹೇಳಿದ್ರೆ, ಒಂದೇ ಕ್ಷಣದಲ್ಲೇ ಅವನಿಗೆ ಹೇಳಿದೆ, ಬೇಗ ಬಾರೋ ಸೋನು, ಬೇಗ ಬಾರೋ ಅಂತ ಹೇಳಿ. ಅವನು ಪಾಪ ಎಳ್ನೀರು ಅದು ಎಲ್ಲಿ ಬಿದ್ದೋಯ್ತಂತ ಗೊತ್ತಿಲ್ಲ, ಅಷ್ಟು ಫಾಸ್ಟಾಗಿ ಗಾಡಿ ತೊಗೊಂಡು ಬಂದಿದ್ದಾನೆ. ಗಾಡಿ ತೊಗೊಂಡು ಬರೋಳಿಗೆ ನನಗೊಂದು ಫೀಲ್ ಆಯಿತು, ನೀರು ಕುಡಿದ್ಬಿಡೋಣ. ಅವತ್ತು ಯಾವ ನೀರು ಥಿಂಕ್ ಮಾಡಿಲ್ಲ, ಬಿಸ್ಲರಿ ನೀರು ಅಂತನೂ ತೊಗೊಂಡಿಲ್ಲ, ಬಿಸಿನೀರು ಅಂತನೂ ತೊಗೊಂಡಿಲ್ಲ, ಟ್ಯಾಪಲ್ಲಿ ಬರೋ ನೀರನ್ನೇ ಒಂದು 2-3 ಸರಿ ಹಿಡ್ಕೊಂಡು ಕುಡಿದ್ಬಿಟ್ಟೆ. ಅವಾಗ ಸ್ವಲ್ಪ ಸರಿ ಹೋಯಿತು. ಮತ್ತೆ ಈ ಕಡೆ ಬಂದು ನೀರು ಕುಡಿದೆ. ಅಷ್ಟೊತ್ತಲೇ ಇವನು ಬಂದು ಬಾಗಿಲು ಬಡಿದ್ಬಿಟ್ಟು ತೆಗಿ, ನನಗೆ ಯಾವ ಥರ ಆಯಿತು ಅಂತ ಹೇಳಿದ್ರೆ ಹೇಳಲಿಕ್ಕಾಗಲ್ಲ, ಆ ಥರ ಆಗೋಯ್ತು. ಸ್ವೀಟಿ ಬೇರೆ ಕಾಲ ಹತ್ರನೇ ಬಡ್ಕೊತಾ ಇದೆ, ಅದಕ್ಕೂ ಏನು ಫೀಲ್ ಆಯಿತೋ ಏನೋ ಗೊತ್ತಿಲ್ಲ, ಅದು ಬಡ್ಕೊತಾನೇ ಇದೆ. ಆಮೇಲೆ ಅವನು ಬಂದ, ಏನಾಯ್ತು ಮಮ್ಮಿ ಅಂತ ಹೇಳಿ ಮುಖಕ್ಕೆಲ್ಲ ನೀರು ಹಾಕ್ಬಿಟ್ಟು ಆಯಿತು. ಆಮೇಲೆ ಅಡುಗೆನೂ ಮಾಡಿದ್ದೀನಿ ನಾನು. ಆಮೇಲೆ ಅಷ್ಟೆಲ್ಲ ಆದಮೇಲೆ ಅಡುಗೆ ಮಾಡಿದೆ, ನಮ್ಮ ಮನೆಯವ್ರಿಗೆ ಊಟ ಕೊಟ್ಟು ಕಳಿಸಿದೆ. 12:30ಗೆ ಊಟಕ್ಕೆ ಬಂದಿರಲಿಲ್ಲ ಅವರು, ಊಟ ಕೊಟ್ಟು ಕಳಿಸಿದೆ. 1 ಗಂಟೆಗೆ ಊಟ ಮಾಡಿಬಿಟ್ಟು ಅವ್ರು ನಂಗೆ ಫೋನ್ ಮಾಡಿದ್ರಲ್ಲ, ಆವಾಗ ಅಷ್ಟು ಜೋರಾಗಿ ಅವ್ರ ಹತ್ರನೂ ಹತ್ಕೊಂಡ್ಬಿಟ್ಟೆ ನಾನು. ಅವ್ರು ಒಂದು ಸಾರಿ ನನ್ನ ವಾಯ್ಸಲ್ಲಿ ಕೇಳಿದ್ರು, ಯಾಕೆ ವಾಯ್ಸ್ ಒಂಥರ ಇದೆ, ಫಾಸ್ಟಾಗಿ ಮಾತಾಡಿದ್ದೀನಿ ಅನಿಸುತ್ತೆ. ಅವ್ರು ಕೇಳಿದ್ರು ನನಗೆ ಯಾಕೆ ವಾಯ್ಸ್ ಒಂಥರ ಇದೆ ಅಂತ ಕೇಳಿದ್ರು. ನನಗವಾಗ ತಡ್ಕೊಳಕ್ಕೆ ಆಗಿಲ್ಲ. ಅವಾಗ ನಾನು ಅಂದ್ಬಿಟ್ಟೆ, ಇವತ್ತು ನೀವು ನನ್ನನ್ನು ನೋಡ್ತಾ ಇರಲಿಲ್ಲ ರೀ ನೀವಿವತ್ತು ಅಂತ ಅಂದ್ಬಿಟ್ಟೆ ನಾನು. ಆವಾಗ ತಕ್ಷಣ ಅವರಿಗೂ ತಡ್ಕೊಳಕ್ಕಾಗಿಲ್ಲ. ಅವ್ರು ಮಧ್ಯಾಹ್ನ 3 ಗಂಟೆಗೆಲ್ಲ ಬಂದರು. ಮಧ್ಯಾಹ್ನ 3 ಗಂಟೆಗೆ ಬಂದು ಇದೆ ಅಲ್ವಾ, ನಾನು ಹತ್ಕೊಂಡೆ, ಅವರು ಹತ್ಕೊಂಡ್ರು. ಇಬ್ಬರು ಹತ್ಕೊಂಡು ಆಮೇಲೆ ನಮ್ಮನೆಯವ್ರು ಸಮಾಧಾನ ಮಾಡಿದ್ರು. ಫೋನು ಸೈಲೆಂಟು, ಅದಕ್ಕೆ ಹೇಳೋದು ಫ್ರೆಂಡ್ಸ್, ಯಾರೇ ಆದ್ರೂ ಅಷ್ಟೇ, ಹೊರಗಡೆ ಹೋದಾಗ ಫೋನ್ ಸೈಲೆಂಟ್ ಮಾಡಬೇಡಿ. ಟೈಮ್ ಹೇಗಿರುತ್ತೆ ಹೇಗೆ ಬರುತ್ತೆ ಅಂತ ಗೊತ್ತಾಗಲ್ಲ. ದಯವಿಟ್ಟು ಯಾರು ಫೋನು ಸೈಲೆಂಟ್ ಮಾಡ್ಕೊಂಡು ಹೋಗಬೇಡಿ. ಇಷ್ಟೇ. ಆಮೇಲೆ ಮತ್ತೆ 3 ಗಂಟೆ ಮೇಲೆ ಏನಾಯಿತು ಅಂತ ಹೇಳಿ, ಅದಂತೂ ಕನಸು ಮನಸ್ಸಲ್ಲೂ ಈ ಥರ ಎಲ್ಲ ಆಗುತ್ತೆ ಅಂದ್ಕೊಂಡೇ ಇರಲ್ಲ ನಾವು. 3 ಗಂಟೆ ಮೇಲೆ ನಮ್ಮ ಮನೆಯವ್ರು ಬಂದರು. ಆಮೇಲೆ ನನಗೆ ರೆಸ್ಟ್ ಮಾಡಿದೆ ನಾನು. ಆವಾಗ ನನಗೆ ಮತ್ತೆ ಈ ಕೈ ಇದೆ ಅಲ್ವಾ, ಫುಲ್ಲು ನೋವು ಸ್ಟಾರ್ಟ್ ಆಯಿತು. ನನಗೆ ಮಲ್ಕೊಂಡ್ರೆ ಎದೆ ನೋವು, ಕೂತ್ಕೊಂಡ್ರು ಎದೆ ನೋವು, ಮಲ್ಕೊಂಡ್ರು ಎದೆ ನೋವು, ಏನು ಮಾಡಬೇಕಂತಲೇ ಗೊತ್ತಾಗಿಲ್ಲ. ಸರಿ ಗ್ಯಾಸ್ಟ್ರಿಕ್ಕಿಗೆ ಇರ್ಬೋದು ಅಂದ್ಬಿಟ್ಟು ಹಾಗೇ ಸಮಾಧಾನ ಮಾಡ್ಕೊಂಡಿದ್ದೆ ನಾನು. ಆಮೇಲೆ ಖಂಡಿತ ಈ ಥರ ಎಲ್ಲ ಆಗುತ್ತೆ ಅಂದ್ಕೊಂಡೇ ಇರಲಿಲ್ಲ ನಾನು. ಮುಂದೆ ಏನಾಯಿತು ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೆ ನನ್ನ ವೀಡಿಯೋ ನೋಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.